ಆರ್ಸಿಬಿ ಸ್ಟಾರ್ ಯಶ್ ದಯಾಳ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯ ಮಾಡಿದ ಆರೋಪ ಬೆನ್ನಲ್ಲೇ ಇವತ್ತು ಮಹತ್ವದ ಬೆಳವಣಿಗೆಗಳು ನಡೆದಿದೆ. ಇವತ್ತು ಉತ್ತರ ಪ್ರದೇಶದ ಗಾಜಿಯಾಬಾದ್ ಪೊಲೀಸರು ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಕ್ರಮ ತೆಗೆದುಕೊಂಡಿರುವ ಪೊಲೀಸರು ಯಶ್ ದಯಾಳ್ಗೆ ತನಿಖೆಗೆ ಬಂದು ಹೇಳಿಕೆ ನೀಡುವಂತೆ ನೋಟಿಸ್ ಕೊಟ್ಟಿದ್ದಾರೆ. ತನಿಖೆಗೆ ಸಹಕಾರ ನೀಡಬೇಕು, ಯಾವುದೇ ವಿಳಂಬ ಆಗಬಾರದು ಅಂತ ಪೊಲೀಸರು ನೋಟಿಸ್ನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು ಏನಿದು ಆರೋಪ ಅಂತ ನೋಡೋದಾದ್ರೆ 2019ರಿಂದ ಸೋಷಿಯಲ್ ಮೀಡಿಯಾ ಮೂಲಕ ದಯಾಳ್ ಜೊತೆ ನಾನು ಮಾತನಾಡೋಕೆ ಶುರು ಮಾಡಿದೆ. ನಂತರ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮಿಬ್ಬರ ಮಾತುಕತೆ ಜೋರಾಗಿತ್ತು. ಯಶ್ ನಮ್ಮ ಮದುವೆ ಬಗ್ಗೆ ಮಾತನಾಡಿದ್ರು. ನಾನು ಅನೇಕ ನಗರಗಳಿಗೆ ಯಶ್ ಜೊತೆ ಸುತ್ತಾಟ ಮಾಡಿದ್ದೀನಿ. ಕಳೆದ 5 ವರ್ಷಗಳಲ್ಲಿ ನಮ್ಮಿಬ್ಬರ ಸಂಬಂಧ ತುಂಬಾ ಬದಲಾಗಿದೆ. ಕೆಲವು ದಿನಗಳ ಹಿಂದಿನಿಂದ ಯಶ್ ನನ್ನನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. 1 ತಿಂಗಳ ಹಿಂದೆ ಯಶ್ ಸೋಷಿಯಲ್ ಮೀಡಿಯಾದಿಂದ ನನ್ನನ್ನು ದೂರ ಮಾಡಿದ್ರು. ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಅನ್ಫಾಲೋ ಮಾಡಿದ್ರು. ನಾನು ಯಶ್ ನಡೆಯನ್ನು ಖಂಡಿಸಿದೆ. ಮದುವೆ ಆಗುವಂತೆ ಹೇಳಿಕೊಂಡೆ. ಆತ ನಿರಾಕರಿಸಿದ್ದಾನೆ, ಅಲ್ಲದೆ ನನಗೆ ಹೊಡೆದಿದ್ದಾನೆ ಅಂತ ಪೊಲೀಸರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಅಂತ ವರದಿ ಆಗಿದೆ. ಇನ್ನು ಈ ಕುರಿತಾಗಿ ದಯಾಳ್ ವಿರುದ್ಧ ಇದೀಗ ಅಧಿಕೃತವಾಗಿ ಎಫ್ಐಆರ್ ದಾಖಲಾಗಿದೆ. ಇದರೊಂದಿಗೆ ಯಶ್ ದಯಾಳ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಫ್ಐಆರ್ ಅಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ 5 ವರ್ಷಗಳಿಂದ ತಾವಿಬ್ಬರು ಪರಸ್ಪರ ಪ್ರೀತಿಸ್ತಾ ಇರೋದಾಗಿ ಉಲ್ಲೇಖ ಮಾಡಲಾಗಿದೆ. ನಾನೇ ನಿನ್ನ ಗಂಡ ಅಂತ ಪೋಷಕರನ್ನ ಯಶ್ ದಯಾಳ್ ಪರಿಚಯಿಸಿದ್ರಂತೆ. ದಯಾಳ್ ಮಾತು ನಂಬಿ ಸರ್ವಸ್ವವೂ ಅರ್ಪಿಸಿರುವುದಾಗಿ ಇಲ್ಲಿ ಯುವತಿ ಉಲ್ಲೇಖಿಸಿದ್ದಾಳೆ. ಮದುವೆ ವಿಚಾರ ಪ್ರಸ್ತಾಪಿಸಿದ್ದಕ್ಕಾಗಿ ದೈಹಿಕ ಹಲ್ಲೆ ಮಾಡಲಾಗಿದೆ, ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಆರ್ಥಿಕವಾಗಿಯೂ ಶೋಷಣೆ ಮಾಡಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ. ಸುಳ್ಳು ಮದುವೆ ಭರವಸೆ ನೀಡಿ ಹಲವು ಯುವತಿಯರಿಗೆ ಯಶ್ ದಯಾಳ್ ವಂಚನೆ ಮಾಡಿದ್ದಾನೆ. ಇದರ ಜೊತೆಗೆ ಯಶ್ ದಯಾಳ್ ವಿರುದ್ಧ ಸಾಲು ಸಾಲು ಆರೋಪ ಮಾಡಿರುವ ಸಂತ್ರಸ್ತ ಯುವತಿ ಚಾಟ್ ರೆಕಾರ್ಡ್ಗಳು, ಸ್ಕ್ರೀನ್ ಶಾಟ್ಗಳು, ವಿಡಿಯೋ ಕಾಲ್ಗಳು ಸೇರಿದಂತೆ ಇನ್ನಿತರ ಸಾಕ್ಷಿಗಳಿವೆ ಅಂತ ದೂರು ಕೊಟ್ಟಿದ್ದಾಳೆ. ಈ ಸಂಬಂಧ ಮುಖ್ಯಮಂತ್ರಿ ಕಚೇರಿಯಿಂದಲೇ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.